ಜೈ ಹಿಂದ್ ಸ್ನೇಹಿತರೆ, ಇವತ್ತಿನಿಂದ ಮುಂದಿನ 15 ದಿನಗಳವರೆಗೆ ಪ್ರತಿನಿತ್ಯ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದೊಂದು ಮಾಡೆಲ್ ಕ್ವಶನ್ ಪೇಪರ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸೊ ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ಪೊಲೀಸ್ ಕಾನ್ಸ್ಟೇಬಲ್. ಸೊ ಇವತ್ತಿನ ಕ್ವಶನ್ ಪೇಪರ್ ಶುರು ಮಾಡೋಣ. ಮೊದಲ ಪ್ರಶ್ನೆ ಇರ್ತಿದೆ, ಯಾವ ಬ್ರಿಟಿಷ್ ಕಮಿಷನರ್ ಕಾಲದಲ್ಲಿ ಬೆಂಗಳೂರನ್ನು ಎಲ್ಲ ಜಿಲ್ಲಾ ಕೇಂದ್ರಗಳ ಜೊತೆಗೆ ಸಂಪರ್ಕಿಸಲು ಹೊಸ ರಸ್ತೆಗಳನ್ನು ನಿರ್ಮಿಸಲಾಯಿತು? ಸೊ ಯಾವ ಬ್ರಿಟಿಷ್ ಕಮಿಷನರ್ ಕಾಲದಲ್ಲಿ ಬೆಂಗಳೂರನ್ನು ಸೇರಿಸೋದಕ್ಕೆ, ಜಿಲ್ಲಾ ಕೇಂದ್ರಗಳ ಜೊತೆಗೆ ಸಂಪರ್ಕ ಮಾಡೋದಕ್ಕೆ ಹೊಸ ರಸ್ತೆಗಳನ್ನು ನಿರ್ಮಿಸಲಾಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಡಿ, ಮಾರ್ಕ್ ಕಬ್ಬನ್. ಸೊ ಮಾರ್ಕ್ ಕಬ್ಬನ್ ಕಮಿಷನರ್ ಆಗಿದ್ದ ಕಾಲಾವಧಿಯಲ್ಲಿ ಬೆಂಗಳೂರನ್ನ ಜೋಡಿಸೋದಕ್ಕೆ ಜಿಲ್ಲಾ ಕೇಂದ್ರಗಳ ಜೊತೆಗೆ ಸಂಪರ್ಕಿಸಲು ಹೊಸ ರಸ್ತೆಗಳನ್ನು ನಿರ್ಮಿಸಲಾಯಿತು. ಸೊ ದಿವಾನರಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಶೇಷಾದ್ರಿ ಅಯ್ಯರ್ ಪ್ರಜಾಪ್ರತಿನಿಧಿ ಸಭೆ. ಇದು ತಪ್ಪಾಗಿದೆ. ಸೊ ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ಗಂಧದೆಣ್ಣೆ ಕಾರ್ಖಾನೆ ಸ್ಥಾಪಿಸಿದರು, ಸರಿಯಾಗಿದೆ ಉತ್ತರ. ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಭದ್ರಾವತಿ ಕಾಗದ ಕಾರ್ಖಾನೆಗೆ ಸ್ಥಾಪಕರು. ವಿ ಪಿ ಮಾಧವರವರು ನ್ಯಾಯ ವಿಧಾಯಕ ಸಭೆಯ ಸ್ಥಾಪಕರು. ಸೊ ತಪ್ಪಾಗಿರೋದು ಯಾವುದು ಕೇಳಿದ್ರೆ ಕೆ ಶೇಷಾದ್ರಿ ಅಯ್ಯರ್ ಪ್ರಜಾಪ್ರತಿನಿಧಿ ಸಭೆ ತಪ್ಪಾಗಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಮಾಡಲಾಗಿದೆ? ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಸಿ ಮತ್ತು ಡಿ ಮಾತ್ರ ಸರಿಯಾಗಿ ಹೊಂದಾಣಿಕೆ ಮಾಡಲಾಗಿದೆ. ನೋಡಿ, ಸರಿಯಾಗಿ ಗಮನಿಸಿ. ರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದಲ್ಲಿ ಕಾಳಿ ಮಂದಿರವನ್ನು ಸ್ಥಾಪನೆ ಮಾಡಿದರು, ಸರಿ ಇದೆ. ಮತ್ತು ಶ್ರೀ ನಾರಾಯಣ ಗುರು ಅವರು ವೈಕೋಮ್ ಸತ್ಯಾಗ್ರಹವನ್ನು ಶುರು ಮಾಡಿದ್ರು, ಇವೆರಡೂ ಕೂಡ ಸರಿ ಇದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಜ್ಯೋತಿಬಾ ಫುಲೆ ಅವರು ಸತ್ಯಾರ್ಥ ಪ್ರಕಾಶ ರಾಂಗ್ ಇದೆ. ದಯಾನಂದ ಸರಸ್ವತಿ ಅವರು ಗುಲಾಮಗಿರಿ, ಇದು ಕೂಡ ತಪ್ಪಾಗಿದೆ. ಇನ್ನು ನಾಲ್ಕನೇ ಪ್ರಶ್ನೆ, ಉಪನಿಷತ್ತುಗಳನ್ನು ಬೆಳಗಿನ ಸೂರ್ಯಪ್ರಭೆಗೆ ಪರ್ವತಗಳ ಮೇಲಿನ ಶುದ್ಧ ಮಾರುತಕ್ಕೆ ಹೋಲಿಸಿ ಅವು ಸರಳವೂ ಆದರೆ ಗ್ರಹಣವೂ ಪರಿಶುದ್ಧವೂ ಮತ್ತು ಸತ್ಯವೂ ಆಗಿವೆ ಅಂತ ಹೇಳಿದ್ದು ಯಾರು? ಇದು ಯಾರ ಹೇಳಿಕೆ? ಸರಿಯಾದ ಉತ್ತರ ಆಪ್ಷನ್ ಎ, ಮ್ಯಾಕ್ಸ್ ಮುಲ್ಲರ್ ಅವರ ಹೇಳಿಕೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾರನ್ನ ಸೋಲಿಸಿ ವಿಷ್ಣುವರ್ಧನ ನೊಳಂಬವಾಡಿಗೊಂಡ ಎಂಬ ಬಿರುದನ್ನು ಪಡೆದುಕೊಂಡ? ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಯಾರನ್ನ ಸೋಲಿಸಿ ವಿಷ್ಣುವರ್ಧನ ನೊಳಂಬವಾಡಿಗೊಂಡ ಎಂಬ ಬಿರುದನ್ನು ಪಡೆದನು? ಸರಿಯಾದ ಉತ್ತರ ಆಪ್ಷನ್ ಡಿ, ಉಚ್ಚಂಗಿ ಪಾಂಡ್ಯರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ಚಳುವಳಿಯ ಸಂದರ್ಭದಲ್ಲಿ ಧಿಕ್ಕಾರ ಎಂಬ ಪತ್ರಿಕೆಯನ್ನು ಹೊರಡಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಮೈಸೂರು ಚಳುವಳಿ ಸಂದರ್ಭದಲ್ಲಿ ಧಿಕ್ಕಾರ ಎನ್ನುವಂತಹ ಪತ್ರಿಕೆಯನ್ನು ಹೊರಡಿಸಲಾಯಿತು. ಸಾರನಾಥದಲ್ಲಿ ಬುದ್ಧನು ನೀಡಿದ ಪ್ರಥಮ ಧರ್ಮ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಗಾಂಧಾರ ಶಿಲ್ಪಗಳಲ್ಲಿ ಕಾಣುವ ಬೋಧನಾ ಮುದ್ರೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಧ್ಯಾನ ಮುದ್ರೆ. ಧ್ಯಾನ ಮುದ್ರೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಂಟನೇ ಪ್ರಶ್ನೆ, ಖುದಾಯಿ ಖಿದ್ಮತ್ಗಾರನ ಸ್ಥಾಪನೆ ಮಾಡಿದವರು ಯಾರು? ಖುದಾಯಿ ಖಿದ್ಮತ್ಗಾರ್. ಸರಿಯಾದ ಉತ್ತರ ಆಪ್ಷನ್ ಎ, ಖಾನ್ ಅಬ್ದುಲ್ ಗಫಾರ್ ಖಾನ್. ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಖುದಾಯಿ ಖಿದ್ಮತ್ಗಾರನ ಸ್ಥಾಪನೆ ಮಾಡಿದರು. ಇವರಿಗೆ ಗಡಿನಾಡ ಗಾಂಧಿ ಅನ್ನುವಂಥ ಬಿರುದಿತ್ತು. ಗಡಿನಾಡ ಗಾಂಧಿ ಅನ್ನುವಂಥ ಬಿರುದಿತ್ತು. ಇವರು ಭಾರತ ಮತ್ತು ಪಾಕಿಸ್ತಾನ ಸೆಪರೇಟ್ ಆಗೋದನ್ನು ವಿರೋಧ ಕೂಡ ಮಾಡಿದರು. ಸೊ ಈ ಕೆಳಕಂಡ ಪಟ್ಟಿ ಎ ಯಲ್ಲಿನ ಸಂತತಿ ಮತ್ತು ಬಿ ಪಟ್ಟಿಯಲ್ಲಿನ ಅವರು ಆಳಿದ ಕಾಲವನ್ನು ಸರಿಯಾಗಿ ಹೊಂದಿಸಿ ಅಂತ ಹೇಳಿದ್ದಾರೆ. ಸೊ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 1, 3, 4, 2. ಎಗೆ 1 ಸರಿ ಇದೆ, ಬಿಗೆ 3, ಬಿಗೆ 3 ಮತ್ತು ಸಿಗೆ 4 ಮತ್ತು ಡಿಗೆ 2. ನೋಡಿ, ಗುಲಾಮಿ ಸಂತತಿ 1206ರಿಂದ 1290 ಸರಿ ಇದೆ. ತುಘಲಕ್ ಸಂತತಿ ನೋಡಿ, ಇದು 1320ರಿಂದ 1414. ನಂತರ ಖಿಲ್ಜಿ ಸಂತತಿ, ಸೈಯದ್ ಸಂತತಿ 1414ರಿಂದ 1451. ಖಿಲ್ಜಿ ಸಂತತಿ 1290ರಿಂದ 1320 ಈ ಕಾಲಘಟ್ಟದಲ್ಲಿ ಆಳ್ವಿಕೆ ಮಾಡಿದವು. ಕೆಳಗಿನವರಲ್ಲಿ ಯಾರು ದೆಹಲಿಯ 8 ಸುಲ್ತಾನರ ಆಳ್ವಿಕೆಯನ್ನು ಕಣ್ಣಾರೆ ಕಂಡವನಾಗಿದ್ದೇನೆಂದು ಹೇಳಲಾಗಿದೆ? ಸರಿಯಾದ ಉತ್ತರ
ಆಪ್ಷನ್ ಡಿ ಅಮೀರ್ ಖುಸ್ರು. ಅಮೀರ್ ಖುಸ್ರು ಸಾಮ್ರಾಟನೆಂಬ ಚಕ್ರಾಧಿಪತ್ಯದ ಬಿರುದನ್ನು ಹೊಂದಿದ ವಾಕಾಟಕದ ಏಕೈಕ ರಾಜನಾಗಿದ್ದವನು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಪ್ರವರಸೇನ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬೌದ್ಧ ಸಮ್ಮೇಳನಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ. ಸೊ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ BADC. ಸೊ ಮೊದಲಿಗೆ ಯಾವುದಾಗುತ್ತೆ? ರಾಜಗೃಹದ ಬೌದ್ಧ ಸಮ್ಮೇಳನ ಆಗುತ್ತೆ. ಆನಂತರ ವೈಶಾಲಿಯ ಬೌದ್ಧ ಸಮ್ಮೇಳನ ಆಗುತ್ತೆ. ಅನಂತರ ಪಾಟಲಿಪುತ್ರದ ಬೌದ್ಧ ಸಮ್ಮೇಳನ ಆಗುತ್ತೆ. ಮತ್ತು ಕೊನೆಯದಾಗಿ ಕುಂಡಲವನದ ಬೌದ್ಧ ಸಮ್ಮೇಳನ ಆಗುತ್ತೆ. ನೋಡಿ, ಮೊದಲು ರಾಜಗೃಹ, ನಂತರ ವೈಶಾಲಿ, ಹಾಗೆಯೇ ಪಾಟಲಿಪುತ್ರ, ಮತ್ತು ನಾಲ್ಕನೇದು ಕುಂಡಲವನ. ಸೊ ಈ ಸ್ಥಳಗಳಲ್ಲಿ ಕ್ರಮವಾಗಿ ಬೌದ್ಧ ಮಹಾಸಮ್ಮೇಳನಗಳು ನಡೆದವು. ಇನ್ನು ರಾಜ್ಯದ ವೆಚ್ಚದಲ್ಲಿ ಹಜ್ ಪವಿತ್ರ ಯಾತ್ರೆಯನ್ನು ಸಂಘಟಿಸಿದ ಭಾರತದ ಮೊದಲ ದೊರೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಬರ್. ಹಜ್ ಯಾತ್ರೆಗೆ ಸರ್ಕಾರದ ಹಣದಲ್ಲಿ ಅಂದರೆ ರಾಜ್ಯದ ವೆಚ್ಚದಲ್ಲಿ ಯೋಜನೆಯನ್ನು ರೂಪಿಸ್ತಾರೆ ಅಕ್ಬರ್. 11ನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಈ ಕೆಳಕಂಡ ಯಾವ ಶಿಲಾಶಾಸನಗಳಲ್ಲಿ ಗ್ರಾಮ ನಿಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಯ ಕುರಿತಾಗಿ ಉಲ್ಲೇಖಿಸಲಾಗಿದೆ? ನೋಡಿ, ಗ್ರಾಮ ನಿಕಾಯ ಅನ್ನೋದೇನಿದೆ ಇದೊಂದು ಪಂಚಮಂಡಳಿ. ಸೊ ಯಾವ ಶಿಲಾಶಾಸನದಲ್ಲಿ ಉಲ್ಲೇಖ ಇದೆ ಅಂತೇಳಿ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾಂಚಿಯ ಶಾಸನ. ಸಾಂಚಿ ಶಾಸನದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಈ ಕೆಳಕಂಡವುಗಳಲ್ಲಿ ಯಾವುದು ಭಾರತದ ಮೊದಲ ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯ ಅಂತೇಳಿ ಪ್ರಸಿದ್ಧವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಬಿತರ್ಗಾಂವ್ ಟೆಂಪಲ್. ಬಿತರ್ಗಾಂವ್ ದೇವಾಲಯ ಭಾರತದಲ್ಲಿ ಮೊದಲು ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯ ಅಂತ ಪ್ರಸಿದ್ಧವಾಗಿದೆ. ಸೊ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ IISc ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ಇದನ್ನು ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ CV ರಾಮನ್. ಸರ್ CV ರಾಮನ್ ಅವರಿಗೆ ಬೆಳಕಿನ ಚದುರುವಿಕೆಗೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಇದರ ಅನ್ವೇಷಣೆಗೆ ಅವರಿಗೆ ನೊಬೆಲ್ ಅವಾರ್ಡ್ ಆಯಿತು. ಮತ್ತು ಪ್ರತಿ ವರ್ಷ ಫೆಬ್ರವರಿ 28ರಂದು ಸರ್ CV ರಾಮನ್ ಅವರು ಈ ಒಂದು ಸ್ಕ್ಯಾಟರಿಂಗ್ ಆಫ್ ಲೈಟ್ ಮೇಲೆ ಪ್ರಬಂಧ ಮಂಡಿಸಿದ ದಿನ ಫೆಬ್ರವರಿ 28ರ ನೆನಪಿಗೆ ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಕೂಡ ಆಚರಿಸ್ತೀವಿ. ಸೊ ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ 3 ಜೋಡಿಗಳು ಮಾತ್ರ. 3 ಜೋಡಿಗಳು ಮಾತ್ರ ಹೊಂದಾಣಿಕೆ ಆಗಿದೆ. ನೋಡಿ, ಆಪರೇಷನ್ ಅಜಯ್, ಆಪರೇಷನ್ ಕಾವೇರಿ, ಆಪರೇಷನ್ ಗಂಗಾ ಮತ್ತು ಆಪರೇಷನ್ ದೇವಿ ಶಕ್ತಿಗೆ ಸಂಬಂಧಪಟ್ಟಿದ್ದು. ಇವುಗಳಲ್ಲಿ 3 ಜೋಡಿಗಳು ಹೊಂದಾಣಿಕೆ ಆಗಿವೆ. 18ನೇ ಪ್ರಶ್ನೆ, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ BCD ಮಾತ್ರ ಸರಿಯಾಗಿದ್ದಾವೆ. ನೋಡಿ, 16ನೇ ಲೋಕಸಭೆ 2014, 17ನೇ ಲೋಕಸಭೆ 2019 ಮತ್ತು 18ನೇ ಲೋಕಸಭೆ 2024 ಈ 3 ಕೂಡ ಸರಿಯಾಗಿದೆ. ಈ ಕೆಳಕಂಡ ಪ್ರತಿಪಾದನೆಗಳಲ್ಲಿ ಯಾವ ಒಂದು ಪ್ರತಿಪಾದನೆಯು ಸಂವಿಧಾನದ 356ನೇ ಅನುಚ್ಛೇದ ಅಡಿಯಲ್ಲಿನ ಭಾರತದ ರಾಷ್ಟ್ರಪತಿಯ ಅಧಿಕಾರದ ಸರಿಯಾದ ವಿವರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಾಗ ರಾಷ್ಟ್ರಪತಿ ತುರ್ತು ಪರಿಸ್ಥಿತಿ ಘೋಷಿಸಬಹುದು. ಸೊ ಸಂವಿಧಾನದ 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಯ ಕುರಿತಾಗಿದೆ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕುರಿತಾಗಿದೆ ಮತ್ತು 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿಯ ಕುರಿತಾಗಿದೆ, ನೆನಪಿರಲಿ. ಸೊ ಪ್ರತಿಪಾದನೆ ಮತ್ತು ಕಾರಣಗಳನ್ನು ಗುರುತಿಸಿ ಯಾವುದು ಸರಿ ಇದೆ ಅಂತ ಕೇಳ್ತಾರೆ. ಸರಿಯಾದ ಉತ್ತರ 20ನೇ ಪ್ರಶ್ನೆಗೆ ಆಪ್ಷನ್ ಸಿ R1 ಮತ್ತು R2 ಮತ್ತು R3 ಸರಿಯಾಗಿವೆ, ಆದರೆ R1 ಮಾತ್ರ R2 ಅನ್ನು ಸರಿಯಾಗಿ ವಿವರಿಸುತ್ತೆ. ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಹೇಳಿಕೆಯನ್ನು ಓದಿಕೊಂಡು ಒದಗಿಸಲಾದ ಸಂಕೇತಗಳನ್ನು ಬಳಸಿ ನಿಖರವಾಗಿದ್ದು ಯಾವುದಂತೇಳಿ ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಪ್ರಸ್ತಾವನೆಗೆ ರಿಲೇಟೆಡ್ ಆಗಿ
ನೋಡಿ ಏನಿದೆ, ಜವಾಹರ್ಲಾಲ್ ನೆಹರು ಪ್ರಸ್ತಾಪಿಸಿದ ನಿರ್ಣಯದ ಉದ್ದೇಶವು ಅಂತಿಮವಾಗಿ ಪ್ರಸ್ತಾವನೆ ಆಯಿತು. ಇದು ಸರಿ ಇದೆ. ಇದು ಕಾನೂನಾತ್ಮಕ ಸ್ವರೂಪದ್ದಲ್ಲ. ಸೊ ಇದು ಕೂಡ ಸರಿ ಇದೆ. ಸೊ ಇದನ್ನು ತಿದ್ದುಪಡಿ ಮಾಡಲಾಗೋದು ಅಂತಿದೆ. ಇದು ತಪ್ಪಾಗಿದೆ. ಯಾಕಂದರೆ ಸಂವಿಧಾನದ ಪ್ರಸ್ತಾವನೆಗೆ ನಾವು ಜಾತ್ಯತೀತ, ಸಮಾಜವಾದಿ ಈ ಪದಗಳನ್ನು ತಿದ್ದುಪಡಿ ಮಾಡಿನೇ ಸೇರಿಸಿರುವಂಥದ್ದು. ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ABCD ಎಲ್ಲವೂ ಕೂಡ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ. ನೋಡಿ, ಡಾಕ್ಟರ್ ಎಸ್ ರಾಧಾಕೃಷ್ಣ ಅವರು 1962 ಇಂದ 1967 ತನಕ ರಾಷ್ಟ್ರಪತಿಗಳಾಗಿದ್ದರು. ಎನ್ ಸಂಜೀವ್ ರೆಡ್ಡಿ ಅವರು 77 ಇಂದ 82ವರೆಗೆ, ಪ್ರಣಬ್ ಮುಖರ್ಜಿ ಅವರು 2012 ಇಂದ 17ವರೆಗೆ ಮತ್ತು ರಾಮನಾಥ್ ಕೋವಿಂದ್ 17 ಇಂದ 22ವರೆಗೆ ರಾಷ್ಟ್ರಪತಿಗಳಾಗಿದ್ದರು. ಸಾವಿರದ 1949 ನವೆಂಬರ್ 26ರಂದು ಅಳವಡಿಸಿಕೊಂಡ ಭಾರತ ಸಂವಿಧಾನದ ಪ್ರಸ್ತಾವನೆಯು ಈ ಕೆಳಕಂಡ ಯಾವ ಪದವನ್ನು ಒಳಗೊಂಡಿರಲಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ, ABC ಇವ್ಯಾವುದು ಕೂಡ ಒಳಗೊಂಡಿರಲಿಲ್ಲ. ನೋಡಿ, ಸಮಾಜವಾದಿ, ಸೆಕ್ಯುಲರ್ ಮತ್ತು ಅಖಂಡತೆ ಇವೆಲ್ಲವೂ ಕೂಡ ಆನಂತರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಸೇರಿಸಲಾಯಿತು. ಸೊ ಗಣರಾಜ್ಯ ಅನ್ನುವಂಥ ಪದ ಮಾತ್ರ ಸಂವಿಧಾನದಲ್ಲಿ ಪ್ರಸ್ತಾವನೆ 1949ನಲ್ಲಿ ಅಡಾಪ್ಟ್ ಮಾಡಿಕೊಂಡಾಗ ಇದ್ದಂತಹ ಪದವಾಗಿದೆ, ಗಣರಾಜ್ಯ ಮಾತ್ರ. ಸೊ ABC ಮಾತ್ರ ಆಗಿಲ್ಲ ಅನ್ನುವಂಥ, ಒಳಗೊಂಡಿರಲಿಲ್ಲ. ಸೊ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಾಗ ಈ ಕೆಳಕಂಡ ಯಾವ ವಿಷಯಗಳಿಗೆ ಲೋಕಸಭೆಯ ಸರಳ ಬಹುಮತ ಮಾತ್ರ ಸಾಕು? ಸರಿಯಾದ ಉತ್ತರ ಆಪ್ಷನ್ ಸಿ, ಮೇಲಿನ ಎಲ್ಲವಕ್ಕೂ ಕೂಡ. ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರಿನ ಬದಲಾವಣೆ ಮಾಡೋದಕ್ಕೆ, ಅಸ್ತಿತ್ವದಲ್ಲಿರುವ ರಾಜ್ಯದ ಗಡಿ ಬದಲಾವಣೆ ಮಾಡೋದಕ್ಕೆ, ಹಾಗೆಯೇ ಹೊಸ ರಾಜ್ಯದ ಸೃಜನೆಗೆ, ಇದಕ್ಕೆ ಲೋಕಸಭೆಯ ಸರಳ ಬಹುಮತ ಮಾತ್ರ ಸಾಕಾಗತ್ತೆ. 25ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಕೇಳಿದರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಅನುಚ್ಛೇದ 280 ಹಣಕಾಸು ವಿಧೇಯಕಕ್ಕೆ ಸಂಬಂಧಪಟ್ಟಿದೆ ಅಂತಿದೆ. ಇದು ತಪ್ಪಿದೆ. ಸೊ ಸರಿಯಾಗಿರೋದು ಅನುಚ್ಛೇದ 360 ಹಣಕಾಸಿನ ತುರ್ತು ಪರಿಸ್ಥಿತಿ, ಅನುಚ್ಛೇದ 368 ಸಂವಿಧಾನದ ತಿದ್ದುಪಡಿ, ಅನುಚ್ಛೇದ 323A ಆಡಳಿತ ನ್ಯಾಯಾಧಿಕರಣಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ 26ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇರುವ ಒಂದು ವ್ಯತ್ಯಾಸ ಏನಂದರೆ, ಲೋಕಸಭೆಗೆ ಅಭ್ಯರ್ಥಿಯು ಭಾರತದ ಯಾವುದೇ ರಾಜ್ಯದಿಂದಾದರೂ ಸ್ಪರ್ಧಿಸಬಹುದು. ಆದರೆ ರಾಜ್ಯಸಭೆಗೆ ಸ್ಪರ್ಧಿಸುವ ಅಭ್ಯರ್ಥಿಯು ಯಾವ ರಾಜ್ಯದಿಂದ ಸ್ಪರ್ಧಿಸ್ತಾನೆಯೋ ಅದೇ ರಾಜ್ಯದ ನಿವಾಸಿ ಆಗಿರಬೇಕಾಗತ್ತೆ. ಇಟ್ ಈಸ್ ದ ರೈಟ್ ಆನ್ಸರ್. 27ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಕಾರ್ಯಗಳಲ್ಲಿ ಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಯಾವುದೂ ಇಲ್ಲ. ನೋಡಿ, ಲೋಕಸಭಾ ಸಭಾಧ್ಯಕ್ಷರ, ಉಪಸಭಾಧ್ಯಕ್ಷರ ಹಾಗೂ ರಾಜ್ಯಸಭೆ ಉಪಸಭಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ನಡೆಸೋದು ಚುನಾವಣಾ ಆಯೋಗ ಅಲ್ಲ. ಮಹಾನಗರ ಪಾಲಿಕೆಗಳಿಗೆ ಮತ್ತು ನಗರಸಭೆಗಳಿಗೆ ಚುನಾವಣೆ ನಡೆಸೋದು ಭಾರತದ ಚುನಾವಣಾ ಇದರ ಕಾರ್ಯ ಅಲ್ಲ. ಚುನಾವಣೆಗೆ ಸಂಬಂಧಿಸಿದ ಉದ್ದೇಶಿಸುವ ಎಲ್ಲ ವಿವಾದಗಳನ್ನು ಮತ್ತು ತಕರಾರನ್ನು ಬಗೆಹರಿಸೋದು ಕೂಡ ಇದರ ಕಾರ್ಯ ಅಲ್ಲ. ಸೊ 27ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಯಾವುದು ಸರಿಯಾಗಿದೆ ಕೇಳಿದರೆ? ಸೊ 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 2 ಜೋಡಿಗಳು ಮಾತ್ರ ಸರಿಯಾಗಿದ್ದಾವೆ. ಸೊ 73ನೇ ಪ್ರಶ್ನೆ, 29ನೇ ಪ್ರಶ್ನೆ, 73ನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಲಕ್ಷಣಗಳೇನು? ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಮತ್ತು ಸಿ. 3 ಶ್ರೇಣಿಗಳ ಪಂಚಾಯತ್ ರಾಜ್ ವ್ಯವಸ್ಥೆ, ಪ್ರತಿ 5 ವರ್ಷಗಳಿಗೊಮ್ಮೆ ಪಂಚಾಯತಿ ಚುನಾವಣೆ, SC STಗಳಿಗೆ ಮೀಸಲು ಕ್ಷೇತ್ರ, ಇವೆಲ್ಲವೂ ಕೂಡ 73ನೇ ತಿದ್ದುಪಡಿ ಕಾಯ್ದೆಯ ಪ್ರಮುಖ ಅಂಶಗಳು. ಇದು ಪಂಚಾಯತ್ ರಾಜ್ ಕಾಯ್ದೆ ಅಂತಲೇ ಫೇಮಸ್ ಆಗಿದೆ. ಭಾರತದಲ್ಲಿ ಸಂಸತ್ತಿನ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಕೇಳಿದರೆ? ಸರಿಯಾದ ಉತ್ತರ ಆಪ್ಷನ್ ಎ, ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ನೋಡಿ, ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರ 6 ತಿಂಗಳಿಗಿಂತ ಹೆಚ್ಚಿರಬಾರ್ದು. ಸರಿ ಇದೆ ಇದು. ಸೊ ಸೈನ್ ಡೈ ಅಡ್ಜರ್ನ್ಮೆಂಟ್ ಅಂದರೆ 1 ವಾರದ ಅವಧಿಗೆ ಸಂಸತ್ತಿನ ಅಧಿವೇಶನ ಸ್ಥಗಿತಗೊಳಿಸೋದು, ಇದು ತಪ್ಪಾಗಿದೆ.
ರಾಜ್ಯ ಚುನಾವಣಾ ಆಯೋಗದ ಅನುಸಾರ ಎಷ್ಟು ಜನಸಂಖ್ಯೆ ಒಂದು ಗ್ರಾಮ ಪಂಚಾಯತಿಯನ್ನು ನಿಗದಿಪಡಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರತಿ 400 ಜನಸಂಖ್ಯೆಗೆ ಒಬ್ಬ ಸದಸ್ಯ. 400ಕ್ಕೆ ಒಬ್ಬನು ಸದಸ್ಯ. ಈ ಕೆಳಕಂಡ ಭಾರತದ ಯಾವ ಪ್ರಧಾನಮಂತ್ರಿ ಅಥವಾ ಪ್ರಧಾನಮಂತ್ರಿಗಳು ಅವಿಶ್ವಾಸ ನಿರ್ಣಯದ ಒಂದು ಮತದಿಂದ ಸೋಲನ್ನು ಉಂಡರು? ಸರಿಯಾದ ಉತ್ತರ ಆಪ್ಷನ್ ಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡಿ ಮಾತ್ರ ಇದೆ, ಅಟಲ್ ಬಿಹಾರಿ ವಾಜಪೇಯಿ. ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಭಾರ ಜಲದ ಕೆಲಸ ಏನು, ಕಾರ್ಯ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡೋದು ಭಾರ ಜಲ. ಇದಕ್ಕೆ D2 ಅಂತ ಕರೀತಾರೆ, ಡ್ಯೂಟೇರಿಯಂ ಆಕ್ಸೈಡ್ ಅಂತ ಕೂಡ ಕರೀತಾರೆ. ಡ್ಯೂಟೇರಿಯಂ ಆಕ್ಸೈಡ್. ಈ ಕೆಳಗಿನವುಗಳಿಂದ ಸರಿಯಿಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಡಿ ಮಾತ್ರ ಸರಿಯಾಗಿಲ್ಲ. ನೋಡಿ, ಕಪ್ಪೆಗಳು 2 ಕೋಣೆಗಳುಳ್ಳ ಹೃದಯನ ಹೊಂದಿರುತ್ತೆ ಅನ್ನೋದು ತಪ್ಪು. ನೋಡಿ, ಮೀನುಗಳು ಶೀತರಕ್ತ ಪ್ರಾಣಿಗಳು, ಪಕ್ಷಿಗಳು ಬಿಸಿ ರಕ್ತ ಪ್ರಾಣಿಗಳು, ಸಸ್ತನಿಗಳು ಸ್ತನಗ್ರಂಥಿಗಳನ್ನು ಹೊಂದಿರ್ತವೆ. ಇವೆಲ್ಲ ಕೂಡ ಸರಿಯಾಗಿದೆ. ಕ್ಯಾಲ್ಸಿಯಂ ಅಯಾನ್ನ ಕಾರ್ಯದ ಕುರಿತು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಸರಿಯಾಗಿದೆ. ನೋಡಿ, ರಕ್ತ ಹೆಪ್ಪುಗಟ್ಟುವಿಕೆಗೆ ಪ್ರಕ್ರಿಯೆಗೆ ಸಹಾಯ ಮಾಡುತ್ತೆ ಕ್ಯಾಲ್ಸಿಯಂ ಅಯಾನ್, ಮತ್ತು ಸ್ನಾಯುವಿನ ಸಂಕೋಚನೆಗೆ ಸಹಾಯ ಮಾಡುತ್ತೆ. ಎರಡೂ ಕೂಡ ಸರಿಯಾಗಿದೆ. ಸೊ ತಂಪಾದ ನೀರಿನ ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳನ್ನು ನಾವು ನೋಡ್ತೀವಿ, ಯಾಕೆ? ಸರಿಯಾದ ಉತ್ತರ ಆಪ್ಷನ್ ಎ, ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ, ಹಾಗಾಗಿ. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಎ ಮತ್ತು ಬಿ ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ. ನೋಡಿ, ವಿನೆಗರ್ ಅಂದರೆ ಅಸಿಟಿಕ್, ವಿನೆಗರ್ನಲ್ಲಿ ಅಸಿಟಿಕ್ ಆಸಿಡ್ ಇರುತ್ತೆ ಮತ್ತು ಟೊಮೆಟೊನಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಲಿಂಬೆಯಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರಲ್ಲ. ಲ್ಯಾಕ್ಟಿಕ್ ಆಮ್ಲ ಇರೋದು ಲಿಂಬೆಯಲ್ಲಿ ಇದು ಸಿಟ್ರಿಕ್ ಆಸಿಡ್ ಇರುತ್ತೆ. ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ಹಾಗೆ ಇವೆರಡೂ ಕೂಡ ತಪ್ಪಾಗಿದೆ. ಕೆಳಗಿನವುಗಳಲ್ಲಿ ಪಳೆಯುಳಿಕೆಗಳ ಮತ್ತು ಪ್ರಾಚೀನ ವಸ್ತುಗಳ ಕಾಲ ನಿರ್ಣಯ ಮಾಡಲು ಉಪಯೋಗಿಸುವಂತಹ ವಿಧಾನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ರೇಡಿಯೋ ಕಾರ್ಬನ್ ಪರೀಕ್ಷೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಜೋನ್ ಒಂದು ಮುಖ್ಯ ಅನಿಲ, ಯಾಕೆ? ಸರಿಯಾದ ಉತ್ತರ ಓಜೋನ್ ಇದೆಯಲ್ಲ, ಇದು ಸೂರ್ಯನ ಅತಿ ನೇರಿನ ವಿಕಿರಣಗಳನ್ನು ಹೀರಿಕೊಂಡು ಸಸ್ಯಗಳ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ, ಹಾಗಾಗಿ. ಕೆಳಗಿನ ಯಾವ ಸಂಶೋಧನೆಗಳು ಐನ್ಸ್ಟೀನ್ಗೆ ಸಂಬಂಧಿಸಿವೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಒಂದು ಮಾತ್ರ. ಯಾವುದು? ಸಾಪೇಕ್ಷತಾ ಸಿದ್ಧಾಂತ. ದ್ರವಗಳ ಸಾಪೇಕ್ಷತಾ ಸಿದ್ಧಾಂತ ಮಾತ್ರ ಐನ್ಸ್ಟೀನ್ಗೆ ಸಂಬಂಧಪಟ್ಟಿದ್ದು. ಸಮುದ್ರ ನೀರಿನಲ್ಲಿ ಮುಳುಗಿ ಎದ್ದಾಗ ಚಳಿಯಾಗತ್ತೆ, ಇದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ದೇಹದಿಂದ ಬಾಷ್ಪಗೊಳ್ಳುವ ನೀರು, ಹಾಗಾಗಿ ಚಳಿಯಾಗುತ್ತೆ. ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಇಲ್ಲಿ ಕೆಲವೊಂದು ಗ್ರಂಥಿಗಳು ಮತ್ತು ಅದನ್ನು ಸ್ರವಿಕೆ ಮಾಡುವಂತಹ ಹಾರ್ಮೋನ್ಗಳು ಇದ್ದಾವೆ. ಸೊ 42ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 4 3 1 2. 42ನೇ ಪ್ರಶ್ನೆ 4 3 1 2. ನೋಡಿ, ಲ್ಯಾಂಗರ್ ಹ್ಯಾನ್ಸ್ನ ದ್ವೀಪಗಳು ಎಲ್ಲಿರ್ತವೆ ಕೇಳಿದ್ರೆ ಇನ್ಸುಲಿನ್ನ ಉತ್ಪಾದನೆ ಮಾಡ್ತವೆ ಇವು. ಸೊ ಸಕ್ಕರೆ ಕಾಯಿಲೆಯ ನಿಯಂತ್ರಣ, ಸಕ್ಕರೆಯ ಅಂಶವನ್ನು ಮನುಷ್ಯನ ದೇಹದಲ್ಲಿ ನಿಯಂತ್ರಣ ಮಾಡುವಂಥದ್ದು ಇನ್ಸುಲಿನ್. ಸೊ ಈ ಒಂದು ಲ್ಯಾಂಗರ್ ಹ್ಯಾನ್ಸ್ನ ಕಿರುದ್ವೀಪ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ, ಇನ್ಸುಲಿನ್ ಸರಿಯಾಗಿ ಸ್ರವಿಕೆ ಆಗಿಲ್ಲ ಅಂದರೆ ಸಕ್ಕರೆ ಕಾಯಿಲೆ ಬರುತ್ತೆ. ಇನ್ನು ಪಿಟ್ಯೂಟರಿ ಗ್ರಂಥಿ, ಇದು ಬೆಳವಣಿಗೆಯ ಚೋದಕ, ಬೆಳವಣಿಗೆಯ ಹಾರ್ಮೋನ್ಗಳನ್ನು ಸ್ರವಿಕೆ ಮಾಡುತ್ತೆ. ಥೈರಾಯ್ಡ್ ಗ್ರಂಥಿ ಇದೆಯಲ್ಲ, ಇದು ಕ್ಯಾಲ್ಸಿಟಾನಿನ್ ಎನ್ನುವಂತಹ ಹಾರ್ಮೋನ್ನ ಸ್ರವಿಕೆ ಮಾಡುತ್ತೆ. ಇನ್ನು ಅಡ್ರಿನಲ್ ಗ್ರಂಥಿ ಎಫಿನೆಫ್ರಿನ್ನ ಸ್ರವಿಕೆ ಮಾಡುತ್ತೆ. ವೈದ್ಯರು ನಾಡಿ ಬಡಿತವನ್ನು ನೋಡುವಾಗ ಕೆಳಗಿನ ಇದನ್ನು ಯಾವುದನ್ನು ಪತ್ತೆ ಹಚ್ಚೋದಕ್ಕಾಗಿ ನಾಡಿ ಬಡಿತ ನೋಡ್ತಾರೆ? ಪಲ್ಸ್ ನೋಡ್ತಾರೆ ಅಂತ ಹೇಳ್ತೀವಲ್ಲ, ಪಲ್ಸ್ ರೇಟ್ ಅಂತೀವಲ್ಲ, ಯಾಕೆ ನೋಡ್ತಾರೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಬಿ, ಹೃದಯ ಬಡಿತವನ್ನು ಚೆಕ್ ಮಾಡೋದಕ್ಕೆ.
ಕೆಳಗಿನವನ್ನು ಹೊಂದಿಸಿ ಬರೆಯಿರಿ. ಕೆಲವೊಂದು ಸಾಂಸ್ಕೃತಿಕ ನಾಟ್ಯ ಪ್ರಕಾರಗಳು, ನೃತ್ಯ ಪ್ರಕಾರಗಳು ಮತ್ತು ಅದರಲ್ಲಿ ಫೇಮಸ್ ಆದವರ ಹೆಸರಿದೆ. ಸೊ ಸರಿಯಾದ ಹೊಂದಾಣಿಕೆ ಏನು ಕೇಳಿದ್ರೆ ಆಪ್ಷನ್ ಸಿ ಇದಕ್ಕೆ 4 3 1 2. 4 3 1 2 ನೋಡಿ. ಬಿರ್ಜು ಮಹಾರಾಜ್ ಅವರು ಕಥಕ್ ಇದರಲ್ಲಿ ಫೇಮಸ್ ಇದ್ದರು. ಸಂಯುಕ್ತ ಪಾಣಿಗ್ರಹಿಯವರು ಒಡಿಸ್ಸಿ, ಹಾಗೆಯೇ ಬಾಲ ಸರಸ್ವತಿಯವರು ಭರತನಾಟ್ಯ ಮತ್ತು ಸೋನಾಲ್ ಮಾನ್ಸಿಂಗ್ ಅವರು ಕೂಚಿಪುಡಿ. ಬಾವಲಿಗಳು ಕತ್ತಲಲ್ಲೂ ಕೂಡ ಹಾರ್ತವೆ, ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ. ಕತ್ತಲಲ್ಲಿ ಅವು ಧ್ವನ್ಯಾತೀತ ಕಿರಣಗಳನ್ನು ಸೃಷ್ಟಿಸ್ತವೆ, ಅಲ್ಟ್ರಾಸಾನಿಕ್ ವೇವ್ಸನ್ನು ಸೃಷ್ಟಿ ಮಾಡ್ತವೆ, ಹುಟ್ಟಿಸ್ತವೆ. ಹಾಗಾಗಿ ಅವು ಕತ್ತಲಲ್ಲೂ ಕೂಡ ಹಾರಬಲ್ಲವು. ಬಹಳಷ್ಟು ಜನರು ಒಂದೇ ಕೊಠಡಿಯಲ್ಲಿ ಸೇರಿದಾಗ ಏನಾಗುತ್ತೆ? ಸಾಮಾನ್ಯವಾಗಿ ನಾವು ಸಿನಿಮಾ ಥಿಯೇಟ್ರಲ್ಲಿ ಇದನ್ನ ಫೀಲ್ ಮಾಡಿರ್ತೀವಿ. ಸೊ ಏನಾಗುತ್ತೆ ಅಂತ ಕೇಳಿದ್ರೆ, ಬಹಳ ಜನ ಒಂದೇ ಕೊಠಡಿಯಲ್ಲಿ ಸೇರಿಕೊಂಡಾಗ ಏನಾಗುತ್ತೆ ಕೇಳಿದ್ರೆ ಆಮ್ಲಜನಕ ಪ್ರಮಾಣ ಕಡಿಮೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚುತ್ತೆ. ಹಾಗಾಗಿ ಸಿನಿಮಾ ಥಿಯೇಟ್ರಲ್ಲಿ ಸ್ವಲ್ಪ ಹೊತ್ತಿಗೆ ಶೆಕೆ ಶುರುವಾಗುತ್ತೆ ನೋಡಿ. ಸೊ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಸಿಂಧೂ ನದಿಯ ಕೆಳಗಿನ ಉಪನದಿಗಳನ್ನು ಪರಿಗಣಿಸಿ, ಮೇಲೆ ಯಾವ ಸಿಂಧೂ ನದಿ ಉಪನದಿಗಳು ಅಟ್ಯಾಕ್ನಿಂದ ಕೆಳಗೆ ಹರಿತವೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ, ಬಿ ಮತ್ತು ಸಿ ಮಾತ್ರ. ಯಾವುದ್ಯಾವುದು? ಕುರ್ರಮ್ ಮತ್ತು ಟೋಸ್ ಮಾತ್ರ. ಕೆಳಗಿನ ಯಾವ ಒಂದು ಹೇಳಿಕೆ ಸರಿಯಲ್ಲ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಟೋಂಗಾ ಕಂದರ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆ ಅನ್ನೋದು ತಪ್ಪು. ನೋಡಿ, ಲಾವೋಸ್ ಭೂ ಆವೃತ ಲ್ಯಾಂಡ್ ಲಾಕ್ಡ್ ದೇಶ ಆಗಿದೆ. ಲಾವೋಸ್ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಗ್ರೀನ್ಲ್ಯಾಂಡ್ ಅತಿ ದೊಡ್ಡ ದ್ವೀಪ, ಇದು ಕೂಡ ಸರಿ. ಬೈಕಲ್ ಸರೋವರ ರಷ್ಯಾದಲ್ಲಿದೆ, ಇದು 3 ಕೂಡ ಸರಿ ಇದೆ. ಸೊ ಯಾವುದು ಸರಿ ಇಲ್ಲ ಕೇಳಿದ್ರೆ ಟೋಂಗಾ ಕಂದರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆ ಅನ್ನೋದು ತಪ್ಪಾಗಿದೆ. ಸ್ನೇಹಿತರೆ, ನಾವು ಪ್ರಪಂಚದ ಪ್ರಮುಖ ಸರೋವರಗಳ ಕುರಿತಾಗಿ ಇತ್ತೀಚೆಗಷ್ಟೇ ಒಂದು ವಿವರಣಾತ್ಮಕವಾದ ವಿಡಿಯೋವನ್ನು ಹಾಕಿದ್ವಿ. ಸೊ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ ಇರುತ್ತೆ. ಈ ಸರೋವರಗಳ ಕುರಿತಾದಂಥ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ನೋಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಿಮಾಲಯದ ಶಿಖರಗಳನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಸರಿಯಾದ ಕ್ರಮಾನುಗತ ಯಾವುದು? ಪಶ್ಚಿಮದಿಂದ ಪೂರ್ವಕ್ಕೆ. ಸೊ ಭಾರತ ಈ ರೀತಿ ಇದೆ ಅಂದ್ಕೊಂಡ್ರೆ ಪಶ್ಚಿಮದಿಂದ ಪೂರ್ವ ಮುಖಕ್ಕೆ ಯಾವ ರೀತಿಯಾಗಿ ನಾವು ಅದನ್ನು ಹೇಳ್ಬೋದು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ನಂಗ ಪರ್ವತ ಫಸ್ಟು, ಅನಂತರ ನಂದಾದೇವಿ, ಅನಂತರ ಅನ್ನಪೂರ್ಣ, ನಂತರ ಮಾಕಲು. ಸೊ ಈ ರೀತಿಯಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಅವು ಕ್ರಮಾನುಗತವಾಗಿ ಕಂಡುಬರ್ತವೆ. ಸೊ ಕಾರ್ಬನ್ನ ಅತ್ಯಂತ ಕಡಿಮೆ ಸಾರ ಕಾನ್ಸಂಟ್ರೇಷನ್ ಈ ಕೆಳಗಿನ ಯಾವುದರಲ್ಲಿ ಕಂಡುಬರುತ್ತೆ? ಯಾವ ಕಲ್ಲಿದ್ದಲಿನ ವಿಧದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕಂದು ಕಲ್ಲಿದ್ದಲು. ಇದನ್ನು ಪೀಟ್ ಅಂತ ಕೂಡ ಕರೀತಾರೆ. ಸೊ ಆಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟಲ್ಲಿ ಅತಿ ಕಡಿಮೆ ಕಲ್ಲಿದ್ದಲಿನ ಕಾರ್ಬನ್ನ ಪ್ರಮಾಣ ಸಾರ ಇರುತ್ತೆ. ಆಂಥ್ರಾಸೈಟಲ್ಲಿ ಅತಿ ಹೆಚ್ಚು ಕಾರ್ಬನ್ನ ಸಾರ ಇರುತ್ತೆ, ಹೆಚ್ಚು. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಎ ಬಿ ಸಿ ಡಿ ಎಲ್ಲವೂ ಕೂಡ ಸರಿಯಾಗಿದೆ. ನೋಡಿ, ಕೈಗಾ ಕರ್ನಾಟಕ, ತಾರಾಪುರ ಮಹಾರಾಷ್ಟ್ರ, ಕಲ್ಪಕಂ ತಮಿಳುನಾಡು ಮತ್ತು ಉತ್ತರ ಪ್ರದೇಶದ ನಾರೋರ ಇವೆಲ್ಲವೂ ಕೂಡ ಸರಿಯಾಗಿದೆ. ಇವೆಲ್ಲವೂ ಕೂಡ ಏನು ಕೇಳಿದ್ರೆ ಅಣು ವಿದ್ಯುತ್ ಸ್ಥಾವರಗಳು. ಅಣು ವಿದ್ಯುತ್ ಸ್ಥಾವರಗಳು. ಈ ಕೆಳಗಿನ ತೈಲ ಕ್ಷೇತ್ರಗಳಲ್ಲಿ ಯಾವುದು ಅಸ್ಸಾಂ ರಾಜ್ಯದಲ್ಲಿ ಇದೆ? ಅಸ್ಸಾಂ ರಾಜ್ಯದಲ್ಲಿ ಇರೋದು ಯಾವುದು? ಸರಿಯಾದ ಉತ್ತರ ಅಸ್ಸಾಂ ರಾಜ್ಯದಲ್ಲಿ ಇರುವಂಥದ್ದು ಆಪ್ಷನ್ ಬಿ, ಎ ಮತ್ತು ಡಿ, ಅಂದರೆ ದಿಗ್ಬಾಯಿ ಮತ್ತು ನಹರ್ ಕಾಟಿಯಾ ಇವೆರಡೂ ಕೂಡ ಅಸ್ಸಾಂನಲ್ಲಿ ಇರುವಂಥದ್ದು. ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಯಾವ ರಾಜ್ಯದ ಮೂಲಕ ಹಾದು ಹೋಗೋದಿಲ್ಲ? ಕೊಟ್ಟಿರೋ ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಉತ್ತರ ಪ್ರದೇಶದಲ್ಲಿ ಇದು ಹಾದು ಹೋಗೋದಿಲ್ಲ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸೊ ಜಾರ್ಖಂಡ್, ರಾಜಸ್ಥಾನ್ ಮತ್ತು ಛತ್ತೀಸ್ಗಢಲ್ಲಿ ಹಾದು ಹೋಗುತ್ತೆ. ಯಾವ ದೇಶವು ಪೂರ್ವ ಏಷ್ಯಾದ ಭಾಗವಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ, ಫಿಲಿಪೈನ್ಸ್. ಇದು ಪೂರ್ವ ಏಷ್ಯಾದ ಭಾಗ ಅಲ್ಲ. ತಪ್ಪಾದ ಸಂಯೋಜನೆಯನ್ನು ಗುರುತಿಸಿ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ,
ಜಲಜೀವನ್ ಮಿಷನ್ ಎಲ್ಲ ನಗರ ಪ್ರದೇಶಗಳಿಗೆ ನೀರು ಪೂರೈಕೆ, ಇದು ತಪ್ಪಾಗಿದೆ. ನೋಡಿ, ಅರಿವು ಕೇಂದ್ರ ಗ್ರಾಮ ಪಂಚಾಯತಿಯಲ್ಲಿ ಗ್ರಂಥಾಲಯನ ಒದಗಿಸುತ್ತೆ. ಆಜೀವಿಕಾ ಸ್ವರ್ಣ ಜಯಂತಿ ಸ್ವರಾಜ್ಗಾರ್ ಯೋಜನೆ, ಇದು ಸಹ ಕೂಡ ಸರಿ ಇದೆ. ವಾಜಪೇಯಿ ವಸತಿ ಯೋಜನೆ ನಗರ ಪ್ರದೇಶಗಳಿಗೆ, ಇವು ಕೂಡ ಸರಿ ಇದೆ. ತಪ್ಪಾಗಿರೋದು ಜಲಜೀವನ್ ಮಿಷನ್ ಎಲ್ಲ ನಗರ ಪ್ರದೇಶಗಳಿಗೆ ನೀರು ಪೂರೈಕೆ, ತಪ್ಪಾಗಿದೆ. ಇದು ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ನೀರು ಪೂರೈಕೆ ಮಾಡುತ್ತೆ. ಸೊ ಪ್ರಮುಖ ಅಂತಾರಾಷ್ಟ್ರೀಯ ಗಡಿ ರೇಖೆಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಎ, BCDE. BCDE. ನೋಡಿ, 17ನೇ ಸಮಾನಾಂತರ ರೇಖೆ ಇದೆಯಲ್ಲ, ಇದು ದಕ್ಷಿಣ ವಿಯೆಟ್ನಾಂ ಮತ್ತು ಉತ್ತರ ವಿಯೆಟ್ನಾಂ ನಡುವೆ ಇದೆ. ಒಂದನೇದಕ್ಕೆ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 20ನೇ ಸಮಾನಾಂತರ ರೇಖೆ ಲಿಬಿಯಾ ಮತ್ತು ಸೂಡಾನ್ ನಡುವೆ ಇದೆ. ಇನ್ನು 31ನೇ ಸಮಾಂತರ ರೇಖೆ ಇರಾನ್ ಮತ್ತು ಇರಾಕ್ ನಡುವೆ ಇದೆ. 38ನೇ ಸಮಾಂತರ ರೇಖೆ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ನಡುವೆ ಇದೆ. ಈ ರೀತಿಯಾಗಿ ಈ ಎರಡು ರಾಷ್ಟ್ರಗಳ ನಡುವಿನ ಗಡಿ ರೇಖೆಗಳಾಗಿವೆ. ಕೆಳಗಿನವುಗಳಲ್ಲಿ ಯಾವುದು ಜ್ವಾಲಾಮುಖಿಗಳಿಂದ ರೂಪಿತವಾದ ಅಂತಃಸರಣಿಯ ಸ್ಥಳಾಕೃತಿ, ಇನ್ಸ್ಟ್ರಸಿವ್ ಟೊಪೋಗ್ರಫಿ ಅಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಕೂಡ ಹೌದು. ಅಂದರೆ ಲ್ಯಾಕೋಲಿತ್ತು ಹೌದು, ಸಿಲ್ ಮತ್ತು ಸ್ಟಾಕ್ ಇವೆಲ್ಲವೂ ಕೂಡ ಹೌದು. ಯಾವ ದೇಶವು ಅಮೆಜಾನ್ ನದಿ ವ್ಯವಸ್ಥೆಯ ಭಾಗ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಅರ್ಜೆಂಟೈನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಅಮೆಜಾನ್ ನದಿ ವ್ಯವಸ್ಥೆಯ ಭಾಗ ಆಗಿರೋದಿಲ್ಲ. ಸೊ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸೆವೆರ್ಸೆಡೊನೆಸ್ಕ್ ನಗರವು ರಷ್ಯಾ ಆಕ್ರಮಿಸಿದ ಪ್ರದೇಶವಾಗಿದ್ದು, ಇದು ಪೂರ್ವ ಉಕ್ರೇನ್ನ ಡೊನೆಟ್ಸ್ ನದಿಯ ದಂಡೆಯ ಮೇಲಿದೆ. ಡೊನೆಟ್ಸ್ ನದಿಯು ಡಾನ್ ನದಿಯ ಉಪನದಿ ಆಗಿದೆ. ಸೊ ಹೇಳಿಕೆಗಳನ್ನು ಗಮನಿಸಿ ಯಾವುದು ಸರಿ ಇದೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿವೆ. ಯಾವ ಜಲವಿದ್ಯುತ್ ಯೋಜನೆಗೆ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಸ್ಥಾವರ ಅಂತೇಳಿ ಹೆಸರಿಸಲಾಗಿದೆ? ಸರಿ ಉತ್ತರ ಆಪ್ಷನ್ ಎ, ಶಿವನ ಸಮುದ್ರಂ ಜಲವಿದ್ಯುತ್ ಯೋಜನೆಗೆ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಸ್ಥಾವರ ಅಂತೇಳಿ ಹೆಸರಿಸಲಾಗಿದೆ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, BCD ಮತ್ತು ಸರಿಯಾಗಿವೆ. ನೋಡಿ, ಯಾವುದ್ಯಾವುದು ಅಂತ ನೋಡ್ತಾ ಹೋಗೋಣ. ಉಷ್ಣವಲಯದ ಎಲೆ ಉದುರುವ ಕಾಡುಗಳು ವಾರ್ಷಿಕವಾಗಿ 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುತ್ತೆ, ಸರಿ ಇದೆ. ಮ್ಯಾಂಗ್ರೋವ್ ಕಾಡುಗಳು ಭಾರತದ ಪಶ್ಚಿಮ ಮತ್ತು ಪೂರ್ವ ಕರಾವಳಿಯಲ್ಲಿ ಕಂಡುಬರುತ್ತೆ, ಇದು ಕೂಡ ಸರಿ ಇದೆ. ಹಾಗೆಯೇ ಹಿಮಾಲಯ ಪರ್ವತ ಪ್ರದೇಶಕ್ಕೆ ಹೋಲಿಸಿದರೆ ಪರ್ಯಾಯ ಪ್ರದೇಶವು ಹೆಚ್ಚು ಖನಿಜ ಸಂಪನ್ಮೂಲ ಹೊಂದಿದೆ, ಇದು ಕೂಡ ಸರಿಯಾಗಿದೆ. ಜನಸಂಖ್ಯೆ ಆವರ್ತನ ಅಂದರೆ ಏನು? ಜನಸಂಖ್ಯೆ ಆವರ್ತನ ಅಂದ್ರೆ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ, ಜನನ ದರ ಮತ್ತು ಮರಣ ದರವನ್ನು ಪರಿಗಣಿಸುವ ಒಂದು ಹಂತ, ಇದಕ್ಕೆ ಜನಸಂಖ್ಯೆ ಆವರ್ತನ ಅಂತ ಕರೀತಾರೆ. ರೆಪೋ ದರ ಎನ್ನುವಂಥ ಪದ ಇದನ್ನು ಉಲ್ಲೇಖಿಸುತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಸಾಲದ ಹಣದ ದರ, ಇದಕ್ಕೆ ರೆಪೋ ದರ ಅಂತ ಕರಿತೀವಿ. ಇನ್ನೊಂದಿದೆ ರಿವರ್ಸ್ ರೆಪೋ ದರ ಅಂತೇಳಿ. ಇದೇನು ಕೇಳಿದ್ರೆ, ವಾಣಿಜ್ಯ ಬ್ಯಾಂಕುಗಳಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಹಣವನ್ನು ಪಡೆದ್ರೆ ಅದರ ಸಾಲದ ಹಣದ ದರಕ್ಕೆ ರಿವರ್ಸ್ ರೆಪೋ ಅಂತ ಕರೀತಾರೆ. ಈ ಕೆಳಗಿನ ಯಾವ ದೇಶವು ಸಾರ್ಕ್ನ ಸದಸ್ಯತ್ವ ಹೊಂದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಚೀನಾ ಇದೆಯಲ್ಲ, ಇದು ಸಾರ್ಕ್ನ ಸದಸ್ಯ ರಾಷ್ಟ್ರ ಅಲ್ಲ. ಈ ಕೆಳಗಿನ ಯಾವ ಈ ಸೇವೆಯನ್ನು ಸರ್ಕಾರದಿಂದ ವ್ಯವಹಾರಕ್ಕೆ G2B ಬಳಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, GST, ಗುಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಇತ್ತೀಚೆಗೆ ಸ್ಲ್ಯಾಬನ್ನು 2 ಸ್ಲ್ಯಾಬ್ಗೆ ಇಳಿಸಲಾಯಿತು. ಸ್ನೇಹಿತರೆ, 2025ನ GSTಗೆ ಸಂಬಂಧಪಟ್ಟಂತಹ ಒಂದು ಪ್ರತ್ಯೇಕ ವಿಡಿಯೋ, ಸಂಪೂರ್ಣ ವಿವರ ಹೊಂದಿರುವಂತಹ ವಿಡಿಯೋವನ್ನು ನಾವು ಚಾನಲ್ ಮಾಡಿರ್ತೀವಿ, ಆ ವಿಡಿಯೋವನ್ನು ನೋಡಿ. ಸೊ ನೆಕ್ಸ್ಟ್ ಪ್ರಶ್ನೆ, ಸೇವಾ ಸಿಂಧು ಅಂದರೆ ಏನು? ವಾಟ್ ಈಸ್ ಸೇವಾ ಸಿಂಧು? ಸೊ ಸೇವಾ ಸಿಂಧು ಅಂದರೆ ಇದು ಸರ್ಕಾರಿ ಸೇವೆಗಳನ್ನು ನಾಗರಿಕರ ಮನೆ ಬಾಗಿಲಿಗೆ ಒದಗಿಸುವ ಕರ್ನಾಟಕ ಸರ್ಕಾರದ ಉಪಕ್ರಮವಾಗಿದೆ. ಸೊ ಬಹುಪಕ್ಷೀಯ ರಫ್ತು ನಿಯಂತ್ರಣ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಬಹುಪಕ್ಷೀಯ ರಫ್ತುಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಣ್ವಸ್ತ್ರ ಪೂರೈಕೆ ಗುಂಪುಗಳು ಅಣ್ವಸ್ತ್ರಗಳ ಪ್ರಸರಣವನ್ನು ನಿಯಂತ್ರಿಸುವ ಗುರಿಯನ್ನು ಹೊಂದಿವೆ. ಕೇವಲ 2 ಹೇಳಿಕೆ ಸರಿಯಾಗಿದೆ. ಇನ್ನೊಂದು, NSG ಆಸ್ಟ್ರೇಲಿಯಾ ಗುಂಪು ಮತ್ತು ವಿಜಯನಗರ ವ್ಯವಸ್ಥೆಯ ಅಂಗವಾಗಿದೆ.
ದಕ್ಷಿಣ ಆಫ್ರಿಕಾ ಇಸ್ರೇಲ್ನ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಯಾವ ನಿಯಮದ ಅಡಿಯಲ್ಲಿ ಮೊಕದ್ದಮೆ ದಾಖಲಿಸಿತು? ಸರಿ ಉತ್ತರ ಆಪ್ಷನ್ ಎ ನರಹತ್ಯೆ ಸಮಾವೇಶದ ಆರ್ಟಿಕಲ್ 2 ಅಡಿಯಲ್ಲಿ. ಭಾರತದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕಿಂಗ್ ಆಡಳಿತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆ ಪರಿಗಣಿಸಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 2 ಮಾತ್ರ ಸರಿಯಾಗಿದೆ. ನೋಡಿ, ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ವ್ಯವಸ್ಥಿತಗೊಳಿಸಲು ಸಹವರ್ತಿ ಬ್ಯಾಂಕ್ಗಳನ್ನು ಮಾತೃ ಬ್ಯಾಂಕ್ ಆದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನಗೊಳಿಸಲಾಗಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಬ್ರಿಕ್ಸ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಎಲ್ಲ ಸ್ಟೇಟ್ಮೆಂಟ್ ಸರಿಯಾಗಿದೆ. ನೋಡಿ, ಬ್ರಿಕ್ಸ್ ಪ್ರಥಮ ಬ್ರಿಕ್ಸ್ ಸಮಾವೇಶ 2009ನಲ್ಲಿ ರಷ್ಯಾದಲ್ಲಿ ಆಯಿತು. 2010ನಲ್ಲಿ ದಕ್ಷಿಣ ಆಫ್ರಿಕಾ ಈ ಗುಂಪಿಗೆ ಸೇರಿತು. ಬ್ರಿಕ್ಸ್ ವಿದೇಶಾಂಗ ಸಚಿವರ ಪ್ರಥಮ ಸಭೆ 2006ಅಲ್ಲಿ ಆಯಿತು. ಮತ್ತು 2014ರಲ್ಲಿ ಬ್ರಿಕ್ಸ್ ದೇಶಗಳು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ರೂಪಿಸಿತು. ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಘವನ್ನು ಯಾವ ಹೆಸರಿನಿಂದ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಇದನ್ನು ಸಂಜೀವಿನಿ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಭಾರತದಲ್ಲಿ ರೈತರ ಆತ್ಮಹತ್ಯೆಗಳಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಘೋಷಿಸಿದ ಕೆಳಕಂಡ ಯೋಜನೆಗಳಲ್ಲಿ ಸರಿ ಇಲ್ಲದ ಜೋಡಿ ಯಾವುದು? ಸರಿಯಾದ ಉತ್ತರ ಸರಿ ಇಲ್ಲದ ಜೋಡಿ ಆಪ್ಷನ್ ಎ ಕೇವಲ ಡಿ ಮಾತ್ರ ತಪ್ಪು. PM ಕಿಸಾನ್ ಯೋಜನೆ 2021ನಲ್ಲಿ ಅಂತ ಹೇಳಿದರೆ ಇದು ತಪ್ಪು. ಈ ಹಿಂದೆಯೇ ಕೂಡ ಇದನ್ನು ಘೋಷಿಸಲಾಗಿತ್ತು. ಇನ್ನು ಪರಿಹಾರ ಯೋಜನೆ 2006, ಕೃಷಿ ಮನ್ನಾ ಸಾಲ ಮನ್ನಾ ಯೋಜನೆ 2008, ವೈವಿಧ್ಯಮಯ ಆದಾಯದ ಮೂಲ ಪ್ಯಾಕೇಜ್ 2013 ಇವೆಲ್ಲ ಕೂಡ ಸರಿ ಇದೆ. ಡಿಜಿಟಲ್ ಸಿಂಗಲ್ ಮಾರ್ಕೆಟ್ ಸ್ಟ್ರಾಟಜಿ ಎಂಬ ಪದ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಇದು EUಗೆ ಸಂಬಂಧಪಟ್ಟಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಗಳು 3 ಆಯಾಮಗಳನ್ನು ಹೊಂದಿರ್ತವೆ. ಅವು ಯಾವ್ಯಾವು? ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಸ್ಥಿಕೆ, ಮಾರ್ಕೆಟೀಕರಣ ಮತ್ತು ನಿಯಂತ್ರಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗಿನಿ ಕೋಎಫಿಸಿಯೆಂಟ್ ಗುಣಕವನ್ನು ಯಾವುದನ್ನು ಅಂದಾಜು ಮಾಡೋಕ್ಕೆ ಉಪಯೋಗಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆದಾಯ ವಿತರಣೆಯಲ್ಲಿನ ಅಸಮರ್ಪಕತೆಯನ್ನು ಅಂದಾಜು ಮಾಡೋದಕ್ಕೆ ಗಿನಿ ಕೋಎಫಿಷಿಯೆಂಟ್ ಗುಣಕವನ್ನು ಉಪಯೋಗಿಸ್ತಾರೆ. PPPP ಅಂದರೆ ಏನು? ಸರಿ ಉತ್ತರ PPPP ಅಂತ ಹೇಳಿದ್ರೆ ಏನು ಕೇಳಿದ್ರೆ 76ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಖಾಸಗಿ ಮತ್ತು ಸರ್ಕಾರಗಳ ಸಂಬಂಧಪಟ್ಟಂಥ ಒಂದು ಹೊಂದಾಣಿಕೆಯ ಒಂದು ಪಾರ್ಟ್ನರ್ಶಿಪ್ ಇದು. 2025ರ ಸ್ವಚ್ಛ ವಾಯು ಸರ್ವೇಕ್ಷಣೆಯಲ್ಲಿ ಮಿಲಿಯನ್ ಪ್ಲಸ್ ಜನಸಂಖ್ಯೆ ನಗರಗಳ ಪಟ್ಟಿಯಲ್ಲಿ ಯಾವ ನಗರ ಅಗ್ರಸ್ಥಾನದಲ್ಲಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ ಇಂದೋರ್. ಇಸ್ಕಂದರ್ ಕೆ ಕ್ರೂಸ್ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ. ಸಾಮಾಜಿಕ ಭದ್ರತೆಯನ್ನು ಬಲಪಡಿಸಲು ಮತ್ತು ಅನುಸರಣೆಯನ್ನು ಸುಲಭಗೊಳಿಸಲು ಯಾವ ಸಂಸ್ಥೆ ಸ್ಪ್ರೀ 2025 ಮತ್ತು ಆಮ್ನೆಸ್ಟಿ ಸ್ಕೀಮ್ 2025 ಅನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಪ್ಷನ್ ಡಿ ನೌಕರ ರಾಜ್ಯ ವಿಮಾ ನಿಗಮ ESIC. ಇತ್ತೀಚೆಗೆ INS ಕದ್ಮತ್ ಯಾವ ದೇಶದ 50ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ ಪಪುವಾ ನ್ಯೂ ಗಿನಿ. ಇಲ್ಲಿನ ಒಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾರತದ INS ಕದ್ಮತ್ ಭಾಗವಹಿಸಿತ್ತು. ಭೂಕುಸಿತದಿಂದಾಗಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಾಟಲ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂಥದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. 18ನೇ ಅಂತಾರಾಷ್ಟ್ರೀಯ ಭೂವಿಜ್ಞಾನ ಒಲಿಂಪಿಯಾಡ್ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾದಲ್ಲಿ ನಡೀತಿತ್ತು. ಹಿಮಾಲಯನ್ ಕಂದು ಕರಡಿ ಮುಖ್ಯವಾಗಿ ಭಾರತದ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್. ಹಿಮಾಲಯನ್ ಕಂದು ಕರಡಿ. ಕೆಳಗಿನ ಇನ್ಪುಟ್ ಮತ್ತು ಔಟ್ಪುಟ್ ಡಿಸೈನ್ಗಳನ್ನು ಪರಿಗಣಿಸಿ
ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಯಾವ ಗುಂಪುಗಳು ಮಾತ್ರ ಔಟ್ಪುಟ್ ಸಾಧನ ಡಿವೈಸ್ಗಳನ್ನು ಹೊಂದಿದೆ ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ECD. ನೋಡಿ, ECD ಪ್ರಿಂಟರ್, ಪ್ಲಾಟರ್ ಮತ್ತು ಮಾನಿಟರ್ ಇವು ಔಟ್ಪುಟ್ ಸಾಧನಗಳಾಗಿವೆ, ಔಟ್ಪುಟ್ ಡಿವೈಸಸ್. ಈ ಕೆಳಗಿನ ಯಾವ ಭಾರತೀಯ ಕ್ಷಿಪಣಿಯು ಅಣ್ವಸ್ತ್ರಗಳನ್ನು ಕೊಂಡೊಯ್ಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪೃಥ್ವಿ. MF ಹುಸೇನ್ರನ್ನ ಈ ರೀತಿ ಕೂಡ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತದ ಪಿಕಾಸೋ ಆಫ್ ಇಂಡಿಯಾ. ಕೃಷಿ ಮತ್ತು ತಂತ್ರಜ್ಞಾನಕ್ಕೆ ನೀಡುವ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ ವಾರ್ಷಿಕವಾಗಿ ಇವರಿಂದ ನೀಡಲ್ಪಡುತ್ತೆ. ಅಂದರೆ ಶಾಂತಿ ಸ್ವರೂಪ ಭಟ್ನಾಗರ್ ಅವಾರ್ಡ್ ಇದೆಯಲ್ಲ, ಇದನ್ನು ಕೊಡೋರು ಯಾರು ಅಂತ. ಸರಿಯಾದ ಉತ್ತರ ಆಪ್ಷನ್ ಎ, CSIR. ಯುನೈಟೆಡ್ ನೇಷನ್ಸ್ಗಳ ಅಧಿಕೃತ ಭಾಷೆಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮತ್ತು ಸ್ಪ್ಯಾನಿಷ್. UN ಇದರ ಅಧಿಕೃತ ಭಾಷೆ, ವಿಶ್ವಸಂಸ್ಥೆ. ಭಾರತದ ಮೊದಲ ಅಂತಾರಾಷ್ಟ್ರೀಯ ಸ್ಟಾಕ್ ವಿನಿಮಯ ಕೇಂದ್ರವಾದ ಅಂತಾರಾಷ್ಟ್ರೀಯ ವಿನಿಮಯ ಕೇಂದ್ರವು ಯಾವ ನಗರದಲ್ಲಿ ಸ್ಥಾಪಿತವಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಗಾಂಧಿನಗರದಲ್ಲಿ, ಗುಜರಾತ್ನ ಗಾಂಧಿನಗರ. ಸ್ನೇಹಿತರೆ, ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ನೇರವಾಗಿ ಉತ್ತರಗಳನ್ನು ಹೇಳ್ತಾ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಈ ಕ್ವಶನ್ಗಳನ್ನು ಬಿಡಿಸ್ತೀವಿ. ಸೊ 110 ಮೀಟರ್ಗಳ ಉದ್ದದ ರೈಲೊಂದು ಟೆಲಿಗ್ರಾಫ್ ಕಂಬವೊಂದನ್ನು 30 ಸೆಕೆಂಡಲ್ಲಿ ದಾಟಿದ್ರೆ 165 ಮೀಟರ್ಗಳಷ್ಟು ಉದ್ದದ ಪ್ಲಾಟ್ಫಾರ್ಮ್ ದಾಟಕ್ಕೆ ಎಷ್ಟು ಟೈಮ್ ಬೇಕು? ಸರಿ ಉತ್ತರ ಆಪ್ಷನ್ ಸಿ, 7.5 ಸೆಕೆಂಡ್ಸ್ ಬೇಕು. ನಿಮ್ಮ ಉತ್ತರಗಳನ್ನು ತಾಳೆ ಮಾಡ್ಕೊಳ್ಳಿ. ಸೊ ಒಂದು ಕೆಲಸವನ್ನು P 15 ದಿನದಲ್ಲಿ ಮಾಡ್ತಾನೆ, Q 12 ದಿನದಲ್ಲಿ ಮಾಡ್ತಾನೆ ಮತ್ತು R ಅದೇ ಕೆಲಸವನ್ನು 20 ದಿನದಲ್ಲಿ ಮಾಡ್ತಾನೆ. ಒಂದು ವೇಳೆ 3 ಜನ ಒಟ್ಟಿಗೆ ಸೇರಿ ಆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಪೂರ್ಣಗೊಳಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, 5 ದಿನದಲ್ಲಿ ಪೂರ್ಣಗೊಳಿಸ್ತಾರೆ. ಎರಡನೇ ಪದವು ಮೊದಲನೇ ಅವಧಿಗೆ ಮತ್ತು ನಾಲ್ಕನೇ ಪದವು ಮೂರನೇ ಅವಧಿಗೆ ಸಂಬಂಧಿಸಿದ ರೀತಿಯಲ್ಲಿ 5ನೇ ಅವಧಿಗೆ ಸಂಬಂಧಿಸಿದಂಥ ಆಯ್ಕೆ ಮಾಡಿ. ಸೊ 6789 34 ಆದರೆ 1786 26 ಆದರೆ 4327 ಎಷ್ಟಾಗುತ್ತೆ ಅಂತ. ಸರಿ ಉತ್ತರ ಆಪ್ಷನ್ ಬಿ, 44. ಸಾರಿ 20. ಮೊದಲ 43 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಷ್ಟು? ಸರಿ ಉತ್ತರ ಆಪ್ಷನ್ ಡಿ, 22. ಒಂದು ನಗರದ ಜನಸಂಖ್ಯೆ 50,000 ಇದೆ ಇವಾಗ. ಇದು ವಾರ್ಷಿಕ 10% ಅಲ್ಲಿ ಹೆಚ್ಚಾದರೆ ಇಂದಿನಿಂದ 3 ವರ್ಷಗಳ ನಂತರ ಅಲ್ಲಿಯ ಜನಸಂಖ್ಯೆ ಎಷ್ಟಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, 65,550 ಇರುತ್ತೆ. ಒಬ್ಬ ವ್ಯಕ್ತಿ ಬ್ಯಾಂಕಿನಿಂದ ವಾರ್ಷಿಕವಾಗಿ ಸಾಮಾನ್ಯ ಬಡ್ಡಿ ದರ 12% ಸಾಲ ಪಡ್ಕೊಂಡಿರ್ತಾನೆ. 3 ವರ್ಷಗಳ ನಂತರ ಆತ 5,400 ರೂಪಾಯಿ ಬಡ್ಡಿ ಕಟ್ಟಿದ್ರೆ ಆತ ಸಾಲವಾಗಿ ಪಡ್ಕೊಂಡಿದ್ದ ಮೂಲಧನ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ, 15,000 ರೂಪಾಯಿ ತಗೊಂಡಿರ್ತಾನಂತೆ. 15,000. 60 ಜನರ ಸಮೀಕ್ಷೆಯಲ್ಲಿ 25 ಮಂದಿ ಎ ಪತ್ರಿಕೆ ಓದ್ತಾರೆ, 26 ಮಂದಿ ಬಿ ಪತ್ರಿಕೆ ಓದ್ತಾರೆ, 26 ಮಂದಿ ಸಿ ಪತ್ರಿಕೆ ಮತ್ತು 9 ಮಂದಿ ಎ ಮತ್ತು ಸಿ ಎರಡನ್ನು ಓದ್ತಾರೆ. 11 ಮಂದಿ ಎ ಮತ್ತು ಬಿ ಎರಡನ್ನು ಓದಿದ್ರು ಕಂಡು ಬಂದಿದೆ. 8 ಮಂದಿ ಬಿ ಮತ್ತು ಸಿ ಎರಡನ್ನು ಓದ್ತಾರೆ. 3 ಪತ್ರಿಕೆ ಓದ್ತಾರೆ. 1 ಪತ್ರಿಕೆಯ ನಿಖರವಾಗಿ ಓದುವರ ಸಂಖ್ಯೆ ಎಷ್ಟು? ಸರಿ ಉತ್ತರ ಆಪ್ಷನ್ ಬಿ, 30. ಮನೋಜ್ 15 ನಿಮಿಷಗಳ ಮೊದಲೇ ತನ್ನ ಮನೆಯಿಂದ ನಡೆಯಲು ಪ್ರಾರಂಭಿಸ್ತಾನೆ. ಅವನು 10 ನಿಮಿಷಗಳಲ್ಲಿ ಬಸ್ ನಿಲ್ದಾಣವನ್ನು ತಲುಪಿದ. ಅವನು 10 ನಿಮಿಷಗಳಲ್ಲಿ ಬಸ್ ನಿಲ್ದಾಣವನ್ನು ತಲುಪಿದನು. ಆದರೆ ಅವನು ಬೆಳಗ್ಗೆ 8:40ಕ್ಕೆ ಬಸ್ ನಿಲ್ದಾಣವನ್ನು ತಲುಪಿದರೆ ಯಾವ ನಿಗದಿತ ಸಮಯಕ್ಕೆ ತನ್ನ ಮನೆಯಿಂದ ಬಸ್ ನಿಲ್ದಾಣಕ್ಕೆ ಹೊರಡ್ತಾನೆ? ಸರಿ ಉತ್ತರ ಆಪ್ಷನ್ ಸಿ, ಬೆಳಗ್ಗೆ 8:30 ಹೊರಡ್ತಾನಂತ. ಒಂದು ಚದರದ ಪ್ರತಿಯೊಂದು ಬದಿಯನ್ನು 10% ಹೆಚ್ಚಿಸಿದ್ರೆ ಅದರ ವಿಸ್ತೀರ್ಣ ಎಷ್ಟು ಹೆಚ್ಚಾಗುತ್ತೆ? ಸರಿ ಉತ್ತರ ಆಪ್ಷನ್ ಬಿ, 21% ಹೆಚ್ಚಾಗುತ್ತೆ. ಒಬ್ಬ ಕಿರಾಣಿ ವ್ಯಾಪಾರಿಯು ಕ್ರಮವಾಗಿ 15 ರು ಮತ್ತು 20 ರು ಪ್ರತಿ ಕಿಲೋಗ್ರಾಮ್ಗೆ ಅಕ್ಕಿಗಳನ್ನು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಿದಾಗ ಪ್ರತಿ ಕಿಲೋಗ್ರಾಮ್ಗೆ 18 ರೂಪಾಯಿ ದೊರೆಯುತ್ತೆ? ಸರಿ ಉತ್ತರ ಆಪ್ಷನ್ ಸಿ, 2:3.
5 ದಿನಗಳಲ್ಲಿ ಮೊದಲ 3 ದಿನಗಳ ಸರಾಸರಿ ಮಳೆ 0.45 ಇಂಚುಗಳಷ್ಟಿತ್ತು. ಕಡೆ 2 ದಿನಗಳ ಅನುಪಾತ 2:3 ಇತ್ತು. 5 ದಿನಗಳ ಸರಾಸರಿ 0.14 ಇಂಚ್ ಆದರೆ ಕೊನೆಯ ದಿನದ ಮಳೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ 0.39. ಸ್ನೇಹಿತರೆ, ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ ಪೇಪರ್. ಇದೇ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೀವು ಈ ರೀತಿಯ ಮಾಡೆಲ್ ಪೇಪರ್ನ ಇಷ್ಟಪಟ್ಟರೆ ಪ್ರತಿನಿತ್ಯ ನಾವು 15 ದಿನಗಳವರೆಗೂ ಮಾಡೆಲ್ ಪೇಪರ್ಸನ್ನು ನೀಡ್ತಾ ಹೋಗ್ತೀವಿ. ಸ್ನೇಹಿತರೆ, ಹಾಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.